ಮೇಷರಾಶಿಯವರಿಗೆ ಇಂದು ಒಂದು ಹೊಸ ಅವಕಾಶ ಅನಿರೀಕ್ಷಿತ ರೀತಿಯಲ್ಲಿ ಬಾಗಿಲು ತಟ್ಟಬಹುದು. ಅದನ್ನು ತಕ್ಷಣ ಗ್ರಹಿಸಿ ಮುಂದಡಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಉತ್ಸಾಹ ಮತ್ತು ಚುರುಕು ಮನಸ್ಸು ಒಬ್ಬ ಮೇಲಿನ ಅಧಿಕಾರಿಯ ದೃಷ್ಟಿ ಸೆಳೆಯುತ್ತದೆ. ಯಾರಾದರೂ ಜೊತೆ ಒಂದು ಮುಖ್ಯ ಮಾತುಕತೆ ನಡೆಸಬೇಕಿದ್ದರೆ ಇಂದು ಸಂಜೆ ಒಳ್ಳೆಯ ಸಮಯ. ಹಣಕಾಸಿನ ವಿಷಯದಲ್ಲಿ ಒಂದು ಚಿಕ್ಕ ಉಳಿಕೆ ಯೋಜನೆ ಈ ವಾರ ಆರಂಭಿಸಿದರೆ ತಿಂಗಳ ಅಂತ್ಯದಲ್ಲಿ ನೆಮ್ಮದಿ ಸಿಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಬೆಳಗ್ಗೆ ಹೊರಗೆ ಸ್ವಲ್ಪ ಹೊತ್ತು ಓಡಾಡಿ ದಿನಕ್ಕೆ ಚೆನ್ನಾದ ಚಾಲನೆ ಕೊಡಿ. ನಿಮ್ಮ ಧೈರ್ಯ ಮತ್ತು ತ್ವರಿತ ಕ್ರಿಯೆಯೇ ಇಂದು ನಿಮ್ಮನ್ನು ಇತರರಿಗಿಂತ ಒಂದು ಹೆಜ್ಜೆ ಮುಂದೆ ನಿಲ್ಲಿಸುತ್ತದೆ. ವೃಷಭ ರಾಶಿಯವರಿಗೆ ಇಂದು ನಿಮ್ಮ ತಾಳ್ಮೆ ಮತ್ತು ಕಾಯ್ದು ಕೂತ ಒಂದು ವಿಷಯ ಅಂತಿಮವಾಗಿ ಒಳ್ಳೆಯ ಫಲ ಕೊಡಲು ಸಿದ್ಧವಾಗಿದೆ. ಕೆಲಸದಲ್ಲಿ ನಿಮ್ಮ ಸ್ಥಿರ ಮನಸ್ಸಿನ ಸಾಧನೆ ಇಂದು ಒಂದು ಮನ್ನಣೆ ಅಥವಾ ಶ್ಲಾಘನೆ ರೂಪದಲ್ಲಿ ಹಿಂತಿರುಗಿ ಬರಬಹುದು. ಮನೆಯಲ್ಲಿ ಬಹಳ ದಿನ ಮುಂದೆ ಹಾಕಿದ್ದ ಒಂದು ಕೆಲಸ ಇಂದು ಮಾಡಿ ಮುಗಿಸಿದರೆ ಮನಸ್ಸಿಗೆ ಹಗುರ ಆಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಇಂದು ದೊಡ್ಡ ನಿರ್ಧಾರ ಮಾಡದೆ ಇರುವ ವ್ಯವಸ್ಥೆ ಸರಿಯಾಗಿ ನಡೆಸಿ. ಸ್ನೇಹಿತರ ಒಂದು ಅನಿರೀಕ್ಷಿತ ಭೇಟಿ ಅಥವಾ ಕರೆ ಮನಸ್ಸಿಗೆ ಒಳ್ಳೆಯ ಖುಷಿ ತರಬಹುದು. ನಿಮ್ಮ ಶ್ರದ್ಧೆ ಮತ್ತು ವ್ಯಾವಹಾರಿಕ ಸ್ವಭಾವವೇ ಇಂದು ಇತರ ನಂಬಿಕೆ ಗಳಿಸಲು ನಿಮಗೆ ಸಹಾಯ ಮಾಡುತ್ತದೆ. ಮಿಥುನ ರಾಶಿಯವರಿಗೆ ಇಂದು ಒಂದು ಗುಂಪಿನ ಚರ್ಚೆ ಅಥವಾ ಮೀಟಿಂಗ್ನಲ್ಲಿ ನಿಮ್ಮ ಆಲೋಚನೆ ಎಲ್ಲರ ಗಮನ ಸೆಳೆಯುತ್ತದೆ. ಕೆಲಸದ ಹೊರಗೆ ಒಂದು ಹೊಸ ವ್ಯಕ್ತಿಯ ಪರಿಚಯ ಮುಂದೆ ಉಪಯೋಗಕ್ಕೆ ಬರಬಹುದು. ಸಂಪರ್ಕ ಇಟ್ಟುಕೊಳ್ಳಿ. ಸಹೋದರ ಅಥವಾ ಸಮವಯಸ್ಕರ ಜೊತೆ ಒಂದು ಮುಖ್ಯ ವಿಷಯ ತೆರೆದ ಮಾತಿನಲ್ಲಿ ಬಗೆಹರಿಸಿ. ಹಣಕಾಸಿನ ವಿಷಯದಲ್ಲಿ ಎರಡು ವಿಭಿನ್ನ ಆಯ್ಕೆ ಮುಂದಿದ್ದರೆ ಅದರ ಒಳಹೊರಗು ಸ್ಪಷ್ಟ ತಿಳಿದ ಮೇಲೆ ನಿರ್ಧಾರ ಮಾಡಿ. ಮಧ್ಯಾಹ್ನ ಒಂದು ಚಿಕ್ಕ ವಿರಾಮ ತೆಗೆದುಕೊಂಡು ಮನಸ್ಸಿನ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಕಲಿಕೆ ಮತ್ತು ಅನ್ವಯಿಸುವ ಚಾತುರ್ಯವೇ ಇಂದು ನಿಮ್ಮನ್ನು ಎಲ್ಲ ಸಂದರ್ಭದಲ್ಲಿ ಕೈ ಮಾಡಿಸುತ್ತದೆ. ಕರ್ಕಾಟಕ ರಾಶಿಯವರಿಗೆ ಇಂದು ಮನೆಯ ವಾತಾವರಣ ಹಿತಕರ ಮತ್ತು ಶಾಂತಿಯಿಂದ ಕೂಡಿದ್ದು ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಕೆಲಸದಲ್ಲಿ ಬೇರೆಯವರ ಕಾಳಜಿ ತೋರಿಸಿ ಸಹಾಯ ಮಾಡಿದ ಒಂದು ಸಂದರ್ಭ ಇಂದು ಒಳ್ಳೆಯ ಫಲ ನೀಡುತ್ತದೆ. ಕುಟುಂಬದ ಒಂದು ಮಹತ್ವದ ಸಂಗತಿಯ ಬಗ್ಗೆ ಪ್ರೀತಿಯಿಂದ ಮಾತನಾಡಿ ಒಂದು ಒಳ್ಳೆಯ ನಿರ್ಧಾರ ತಲುಪಿ. ಹಣಕಾಸಿನ ವಿಷಯದಲ್ಲಿ ಒಂದು ಹಿಂದಿನ ಸಾಲ ಅಥವಾ ಕೊಡಬೇಕಿದ್ದ ಮೊತ್ತ ವಾಪಸ್ ಬರಬಹುದು. ಆರೋಗ್ಯದ ವಿಷಯದಲ್ಲಿ ಸರಿಯಾದ ಸಮಯಕ್ಕೆ ಊಟ ಮತ್ತು ನಿದ್ರೆ ಮಾಡುವ ಶಿಸ್ತು ಪಾಲಿಸಿ. ನಿಮ್ಮ ಮಮತೆ ಮತ್ತು ಸ್ನೇಹ ಪ್ರೀತಿಯ ಸ್ವಭಾವವೇ ಇಂದು ನಿಮ್ಮ ಸುತ್ತಲಿನ ಎಲ್ಲರಿಗೂ ಆಧಾರ ಆಗಿ ನಿಲ್ಲುತ್ತದೆ. ಸಿಂಹ ರಾಶಿಯವರಿಗೆ ಇಂದು ನಿಮ್ಮ ಆತ್ಮವಿಶ್ವಾಸ ಒಂದು ಕಷ್ಟದ ಕೆಲಸವನ್ನು ಸ್ವಾಭಾವಿಕವಾಗಿ ಮಾಡಿಸಿಬಿಡುತ್ತದೆ. ಕೆಲಸದಲ್ಲಿ ನಿಮ್ಮ ಸ್ಪಷ್ಟ ದೃಷ್ಟಿಕೋನ ಒಂದು ಸಂಕೀರ್ಣ ಸಂದರ್ಭದಲ್ಲಿ ತಂಡಕ್ಕೆ ಸಾಂತ್ವನ ನೀಡುತ್ತದೆ. ಪ್ರೀತಿ ಮತ್ತು ಸ್ನೇಹದ ಸಂಬಂಧಗಳಲ್ಲಿ ಒಂದು ಅನಿರೀಕ್ಷಿತ ಮೆಚ್ಚುಗೆ ಅಥವಾ ಕಾಣಿಕೆ ಖುಷಿ ತರಬಹುದು. ಹಣಕಾಸಿನ ವಿಷಯದಲ್ಲಿ ಇಂದು ಹೊಸ ಮೂಲದಿಂದ ಆದಾಯ ಸಾಧ್ಯತೆಯಿದೆ, ಆದರೆ ಎಲ್ಲ ವಿವರ ಪಡೆದ ಮೇಲೆ ನಿರ್ಧಾರ ಮಾಡಿ. ಸಂಜೆ ಒಂದು ಸೃಜನಶೀಲ ಚಟುವಟಿಕೆ ಅಥವಾ ಪರ್ಫಾರ್ಮೆನ್ಸ್ನಲ್ಲಿ ಭಾಗ ತೆಗೆದುಕೊಂಡರೆ ಮನಸ್ಸಿಗೆ ಹೊಸ ಚೈತನ್ಯ ಬರುತ್ತದೆ. ನಿಮ್ಮ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವೇ ಇಂದು ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಗೆಲುವಿನ ಚಿಹ್ನೆ ಆಗಿ ಹೊಳೆಯುತ್ತದೆ. ಕನ್ಯಾ ರಾಶಿಯವರಿಗೆ ಇಂದು ವಿವರಗಳ ಮೇಲೆ ಗಮನ ಕೊಡುವ ನಿಮ್ಮ ಗುಣ ಒಂದು ಮುಖ್ಯ ತಪ್ಪನ್ನು ಮೊದಲೇ ತಡೆಯಲು ಸಹಾಯ ಮಾಡುತ್ತದೆ. ಕೆಲಸದಲ್ಲಿ ನಿಮ್ಮ ಚಾಕಚಕ್ಯತೆ ಮತ್ತು ಸಂಘಟನಾ ಶಕ್ತಿ ಒಂದು ಕ್ಲಿಷ್ಟ ಯೋಜನೆ ಸಮಯಕ್ಕೆ ಮುಗಿಸಲು ಸಾಧ್ಯ ಮಾಡುತ್ತದೆ. ಆರೋಗ್ಯದ ವಿಷಯದಲ್ಲಿ ದೇಹಕ್ಕೆ ಸಾಕಷ್ಟು ನೀರು ಮತ್ತು ತಾಜಾ ಆಹಾರ ನೀಡಿ ಒಳಗಿನ ಚೈತನ್ಯ ಕಾಯ್ದುಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಒಂದು ಅನಗತ್ಯ ಚಂದ ಅಥವಾ ಸದಸ್ಯತ್ವ ರದ್ದು ಮಾಡಿದರೆ ಪ್ರತಿ ತಿಂಗಳು ಸ್ವಲ್ಪ ಉಳಿತಾಯ ಆಗುತ್ತದೆ. ಸಂಜೆ ಒಬ್ಬಂಟಿಯಾಗಿ ಸ್ವಲ್ಪ ಓದು ಅಥವಾ ಬರವಣಿಗೆ ಮನಸ್ಸಿಗೆ ಶಾಂತಿ ತರುತ್ತದೆ. ನಿಮ್ಮ ನಿಖರತೆ ಮತ್ತು ಸೇವಾ ಭಾವನೆಯೇ ಇಂದು ಇತರರ ಮೆಚ್ಚುಗೆ ಮತ್ತು ನಂಬಿಕೆ ಗಳಿಸಲು ಅತ್ಯಂತ ಬಲವಾದ ಅಸ್ತ್ರ. ತುಲಾ ರಾಶಿಯವರಿಗೆ ಇಂದು ಒಂದು ಸ್ಪಷ್ಟ ನಿರ್ಧಾರ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ಬದಲು ಇರುವ ಮಾಹಿತಿ ಆಧಾರದ ಮೇಲೆ ಮುಂದೆ ಹೋಗಿ. ಕೆಲಸದಲ್ಲಿ ಒಂದು ಸಮನ್ವಯ ಸಂಭಾಷಣೆ ಎರಡು ಪಕ್ಷಗಳ ಮಧ್ಯೆ ಒಳ್ಳೆಯ ಫಲ ತರಲು ನೀವೇ ಮಧ್ಯಸ್ಥರಾಗಬಹುದು. ಸೌಂದರ್ಯ ಅಥವಾ ಕಲಾ ಕ್ಷೇತ್ರದ ಒಂದು ಕೆಲಸ ಇಂದು ಹೆಚ್ಚು ಸ್ಫೂರ್ತಿದಾಯಕ ಆಗಿ ಬಂದರೆ ಅದಕ್ಕೆ ಸಮಯ ಕೊಡಿ. ಹಣಕಾಸಿನ ವಿಷಯದಲ್ಲಿ ಸ್ನೇಹಿತರ ಜೊತೆ ಆರ್ಥಿಕ ವ್ಯವಹಾರ ತಡೆಹಿಡಿಯಿರಿ. ಸಂಬಂಧ ಮುಖ್ಯ. ಆರೋಗ್ಯದ ವಿಷಯದಲ್ಲಿ ಯೋಗ ಅಥವಾ ಮೃದು ವ್ಯಾಯಾಮ ದೇಹಕ್ಕೆ ಸಮತೋಲನ ತರುತ್ತದೆ. ನಿಮ್ಮ ನ್ಯಾಯ ಪ್ರಜ್ಞೆ ಮತ್ತು ಸೌಂದರ್ಯ ಪ್ರಜ್ಞೆಯೇ ಇಂದು ಎಲ್ಲ ಸಂದರ್ಭದಲ್ಲಿ ಸರಿಯಾದ ಹಾದಿ ತೋರಿಸುತ್ತದೆ. ವೃಶ್ಚಿಕ ರಾಶಿಯವರಿಗೆ ಇಂದು ನಿಮ್ಮ ಆಳವಾದ ಅಂತಃಪ್ರಜ್ಞೆ ಒಂದು ಸ್ಥಿತಿಯ ಬಗ್ಗೆ ಸರಿಯಾದ ಚಿತ್ರ ಕೊಡುತ್ತದೆ. ಅದನ್ನು ನಂಬಿ ಮುಂದೆ ಹೋಗಿ. ಕೆಲಸದಲ್ಲಿ ಒಂದು ಗುಪ್ತ ಮಾಹಿತಿ ಅಥವಾ ನಿರ್ಧಾರ ಇಂದು ನಿಮ್ಮ ಕಿವಿಗೆ ಬೀಳಬಹುದು. ಅದನ್ನು ವಿವೇಚನೆಯಿಂದ ಬಳಸಿ.
ಸಂಬಂಧಗಳಲ್ಲಿ ಒಂದು ಹಳೆಯ ಅಸಮಾಧಾನ ಇಂದು ಮಾತಾಡಿ ಮುಗಿಸಿಕೊಂಡರೆ ಎರಡೂ ಕಡೆ ಹಗುರ ಆಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಒಂದು ಹೂಡಿಕೆ ಅಥವಾ ಯೋಜನೆ ಮತ್ತಷ್ಟು ಆಳವಾಗಿ ತನಿಖೆ ಮಾಡಿ ಮುಂದೆ ಹೋಗಿ. ಸಂಜೆ ಏಕಾಂತ ಮತ್ತು ಮೌನ ಮನಸ್ಸಿನ ಒತ್ತಡ ಕರಗಿಸಿ ಹೊಸ ಶಕ್ತಿ ತುಂಬುತ್ತದೆ. ನಿಮ್ಮ ದೃಢ ಮನಸ್ಸು ಮತ್ತು ತನಿಖಾ ಪ್ರವೃತ್ತಿಯೇ ಇಂದು ಎಲ್ಲ ಸಂಕೀರ್ಣ ಸಂದರ್ಭದಲ್ಲಿ ಸರಿಯಾದ ಉತ್ತರ ಹುಡುಕಿ ನೀಡುತ್ತದೆ. ಧನಸ್ಸು ರಾಶಿಯವರಿಗೆ ಇಂದು ಒಂದು ಚಿರಪರಿಚಿತ ದಾರಿ ಬಿಟ್ಟು ಹೊಸ ಪ್ರಯೋಗ ಮಾಡಿ ನೋಡಿದರೆ ಆಶ್ಚರ್ಯಕರ ಫಲ ಕೈಗೆ ಸಿಗಬಹುದು. ಕೆಲಸದಲ್ಲಿ ದೂರದ ಸ್ಥಳ ಅಥವಾ ಹೊಸ ಮಾರ್ಕೆಟ್ನಲ್ಲಿ ಒಂದು ಅವಕಾಶ ಇಂದು ಗಮನ ಸೆಳೆಯಬಹುದು. ವಿದ್ಯಾರ್ಥಿಗಳಿಗೆ ಒಂದು ಕಷ್ಟದ ಪಾಠ ಅಥವಾ ವಿಷಯ ಇಂದು ಸ್ಪಷ್ಟರೂಪ ಪಡೆಯಲು ಆರಂಭಿಸುತ್ತದೆ. ಹಣಕಾಸಿನ ವಿಷಯದಲ್ಲಿ ಮನೋರಂಜನೆ ಅಥವಾ ಪ್ರಯಾಣದ ಖರ್ಚಿಗೆ ಒಂದು ಬಜೆಟ್ ಇಟ್ಟುಕೊಂಡು ಮಾಡಿದರೆ ಎಲ್ಲ ಸಮತೋಲನ ಆಗಿ ಇರುತ್ತದೆ. ಆರೋಗ್ಯದ ವಿಷಯದಲ್ಲಿ ಬಿಸಿಲು ಹೆಚ್ಚಾಗಿರುವ ಸಮಯ ಹೊರಗೆ ಹೋಗುವಾಗ ಸರಿಯಾದ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ. ನಿಮ್ಮ ಒಪ್ಪಿಕೊಳ್ಳುವ ಗುಣ ಮತ್ತು ಹೊಸ ದಾರಿ ಹುಡುಕುವ ಮನಸ್ಸೇ ಇಂದು ನಿಮ್ಮ ಸ್ಫೂರ್ತಿ ಮತ್ತು ಅನ್ವೇಷಣೆಯ ಮೂಲ. ಮಕರ ರಾಶಿಯವರಿಗೆ ಇಂದು ವೃತ್ತಿಯಲ್ಲಿ ಒಂದು ಮಹತ್ವದ ಹೆಜ್ಜೆ ಇಡಲು ಅಗತ್ಯ ಮಾಹಿತಿ ಅಥವಾ ಸಂಪರ್ಕ ಸಿಗಬಹುದು. ಕೆಲಸದಲ್ಲಿ ನಿಮ್ಮ ದೀರ್ಘ ಅನುಭವ ಮತ್ತು ಶಿಸ್ತಿನ ಕೆಲಸ ಒಂದು ಹೊಸ ಜವಾಬ್ದಾರಿ ಅಥವಾ ಪ್ರಾಜೆಕ್ಟ್ ಪ್ರಾರಂಭಿಸಲು ನಿಮ್ಮನ್ನು ಮೊದಲ ಆಯ್ಕೆ ಮಾಡಿಸುತ್ತದೆ. ಕುಟುಂಬದ ಒಂದು ಚಿಕ್ಕ ವಿಷಯ ಇಂದು ತ್ವರಿತ ಗಮನ ಕೊಟ್ಟು ನಿಭಾಯಿಸಿದರೆ ದೊಡ್ಡ ಸಮಸ್ಯೆ ತಡೆಯಬಹುದು. ಹಣಕಾಸಿನ ವಿಷಯದಲ್ಲಿ ದೀರ್ಘಕಾಲದ ಗುರಿ ಇಟ್ಟುಕೊಂಡು ಮಾಡಿದ ಉಳಿತಾಯ ಯೋಜನೆ ಸ್ವಲ್ಪ ಮೊತ್ತ ಮಾತ್ರ ಇದ್ದರೂ ಮುಂದುವರಿಸಿ. ಆರೋಗ್ಯದ ವಿಷಯದಲ್ಲಿ ಹಸ್ತ ಮತ್ತು ಮೊಣಕೈ ನೋವು ಇದ್ದರೆ ತಜ್ಞರನ್ನು ಭೇಟಿ ಮಾಡಿ. ನಿಮ್ಮ ಅಧ್ಯಾವಸಾಯ ಮತ್ತು ಶ್ರದ್ಧೆಯೇ ಇಂದು ಎಲ್ಲ ಗುರಿ ತಲುಪಲು ನಿಮ್ಮ ಅತ್ಯಂತ ನಂಬಿಕಸ್ಥ ಸಾಧನ. ಕುಂಭ ರಾಶಿಯವರಿಗೆ ಇಂದು ಒಂದು ಹೊಸ ತಂತ್ರಜ್ಞಾನ ಅಥವಾ ಆಪ್ ನಿಮ್ಮ ದೈನಂದಿನ ಕೆಲಸ ಇನ್ನಷ್ಟು ಸರಳ ಮಾಡಲು ಉಪಕಾರಿಯಾಗಬಹುದು. ಕೆಲಸದಲ್ಲಿ ಒಂದು ಮೌಲಿಕ ಆಲೋಚನೆ ಅಥವಾ ಹೊಸ ವಿಧಾನ ಮಂಡಿಸಿದರೆ ತಂಡ ಮೆಚ್ಚಬಹುದು. ಸ್ನೇಹ ವಲಯದಲ್ಲಿ ಒಂದು ಹೊಸ ಆಸಕ್ತಿ ಅಥವಾ ಹವ್ಯಾಸ ಹಂಚಿಕೊಳ್ಳಲು ಒಂದು ಒಳ್ಳೆಯ ಗುಂಪು ಇಂದು ಸಿಗಬಹುದು. ಹಣಕಾಸಿನ ವಿಷಯದಲ್ಲಿ ಸ್ನೇಹಿತ ಅಥವಾ ಪರಿಚಯಸ್ಥ ಒಂದು ಉಪಯೋಗಕರ ಆರ್ಥಿಕ ಸಲಹೆ ಅಥವಾ ಮಾಹಿತಿ ಕೊಡಬಹುದು. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಹೊರಾಂಗಣ ಮತ್ತು ಸಾಮಾಜಿಕ ಚಟುವಟಿಕೆ ಮನಸ್ಸಿಗೆ ಸಂತಸ ತರುತ್ತದೆ. ನಿಮ್ಮ ಮುಕ್ತ ಮನಸ್ಸು ಮತ್ತು ಅನ್ವೇಷಣೆಯ ಗುಣವೇ ಇಂದು ನಿಮ್ಮನ್ನು ಎಲ್ಲ ಸ್ನೇಹಿತರ ನೆಚ್ಚಿನ ಮಾರ್ಗದರ್ಶಿ ಮಾಡುತ್ತದೆ. ಮೀನ ರಾಶಿಯವರಿಗೆ ಇಂದು ನಿಮ್ಮ ಸೂಕ್ಷ್ಮ ಮನಸ್ಸು ಒಂದು ಸ್ಥಿತಿಯ ಆಳ ಅರ್ಥ ಗ್ರಹಿಸಿ ಸರಿಯಾದ ಕ್ರಮ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಕೆಲಸದಲ್ಲಿ ನಿಮ್ಮ ಸಹಾನುಭೂತಿ ಮತ್ತು ಎಲ್ಲರನ್ನೂ ಒಳಗೊಂಡ ಮನೋಭಾವ ಒಂದು ಕ್ಲಿಷ್ಟ ತಂಡ ಸನ್ನಿವೇಶ ನಿಭಾಯಿಸಲು ಸಹಾಯ ಮಾಡುತ್ತದೆ. ಒಬ್ಬ ಆತ್ಮೀಯ ಗೆಳೆಯರ ಜೊತೆ ಒಂದು ಮನದ ಮಾತು ಹಂಚಿಕೊಂಡರೆ ಮನಸ್ಸಿಗೆ ಸಾಂತ್ವನ ಸಿಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಅನಗತ್ಯ ಖರ್ಚು ತಪ್ಪಿಸಿ ಒಂದು ಅರ್ಥಪೂರ್ಣ ಗುರಿಗೆ ಹಣ ಉಳಿಸಿ. ಸಂಜೆ ಧ್ಯಾನ ಅಥವಾ ಸಂಗೀತ ಮನಸ್ಸಿನ ಆಳದ ನೋವನ್ನು ತೊಳೆದು ಶಾಂತಿ ತರುತ್ತದೆ. ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಕರುಣಾ ಭಾವವೇ ಇಂದು ನಿಮ್ಮ ಸುತ್ತ ಒಂದು ಆಶಾ ಮತ್ತು ಪ್ರೀತಿಯ ವಾತಾವರಣ ಸೃಷ್ಟಿಸುತ್ತದೆ.